ಚಾಮುಂಡೇಶ್ವರಿ ಅವರೇ, ಈ ಹಾರ, ಈ ಚಪ್ಪಾಳೆ ಏನ್ ವಿಶೇಷ? ತೆಗಿಬಿಡಿ ಅಮ್ಮವ್ರೆ, ನೀವು ಹೇಳ್ತೀರಿ ಹುಷಾರ್ ಅನ್ನೋ ಪುಸ್ತಕ ಪ್ರಿಂಟ್ ಮಾಡಿದಾಗ? ಪುಸ್ತಕ ಅಲ್ಲ, ಗ್ರಂಥ. ಸರಿ ಸರಿ. ಆ ಮಹಾನ್ ಗ್ರಂಥನ ಬರ್ದಾಗ ನಾನು ಬಹಳ ಅಗ್ಗ ಅಂತ ಲೆಕ್ಕ ಹಾಕಿದ್ದೆ. ಆದ್ರೆ ಶ್ರೀಲಂಕಾ, ಪಂಜಾಬ್, ಕಾಶ್ಮೀರ ಮುಂತಾದ ಹಿಂಸಾಚಾರ ನಡೆಯೋ ಕಡೆಗಳಲ್ಲೆಲ್ಲ ನಿಮ್ ಪುಸ್ತಕನ ಪಾರಾಯಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಆದ್ರೆ ಆನಂದ ತಡ್ಕೊಳ್ಳಾರ್ದೆ ಏನೋ ನನ್ನ ಕೈಲಾದ ಚಿಕ್ಕ ಸನ್ಮಾನ ಮಾಡಿದೆ ಅಷ್ಟೇ. ನಿಮ್ಮಿಬ್ರು ಅನ್ಯೋನ್ಯತೆ ನೋಡಿದ್ರೆ ನೀವ್ ಯಾಕೆ ಬೀಗ್ರಾಗ್ಬಾರ್ದು ಅನ್ಸುತ್ತೆ ನನಗೆ. ಶ್ರೀಮತಿ ಚಾಮುಂಡೇಶ್ವರಿ ಅವರೇ, ನೀವು ನನಗೆ ಹಾರ ಹಾಕಿ ಹೊಗಳದಾಗ್ಲೇ ನನ್ಗೆ ಅರ್ಥ ಆಯ್ತು ನೀವು ನನ್ನ ಬೀಗಿತಿ ಆಗೋಕೆ ಹೊಂಚ್ ಹಾಕ್ತಾ ಇದ್ದೀರಾ ಅಂತ. ಐ ಆಮ್ ಸಾರಿ, ನಾನೆಂದು ಹಾಗೆ ಯೋಚಿಸಿದವಳಲ್ಲ. ಏನೋ ಮಂಗಳ ಅವ್ರಿಗೆ ಹಾಗನ್ಸಿರ್ಬಹುದು ಅಂದಿದ್ದಾರೆ. ಮಂಗಳ ಅವರೇ ಹೇಳಿದ್ರು ಇಲ್ಲ ನೀವೇ ಅವ್ರ ಕೈಲಿ ಹೇಳ್ಸಿದ್ರು ಅಂತ ನನಗ್ ಚೆನ್ನಾಗ್ ಅರ್ಥ ಆಗಿದೆ. ನೀವು ನನ್ನ ಬೀಗಿತಿ ಆಗೋದಕ್ಕೆ ನಿಮ್ ಸ್ಟೇಟಸ್ ಏನು, ನನ್ನ ಸ್ಟೇಟಸ್ ಏನು ಅಂತ ಒಂದು ಸಲ ಆಲೋಚನೆ ಮಾಡಿದೀರಾ? ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ಯಾವ್ದ್ರಲ್ಲೂ ನಾನು ನಿಮ್ಗೇನು ಕಮ್ಮಿ ಇಲ್ಲ. ಗೊತ್ತು. ಅದು ಅಲ್ಲದೆ ನಿಮ್ ಯಜಮಾನ್ರು ಒಬ್ಳು ಕ್ಯಾಬ್ರೆ ಡ್ಯಾನ್ಸರ್ ಜೊತೆ ಚಕ್ಕಂದ ಆಡ್ತಾ ತಿರುಗ್ತಿದ್ದಾಗ ಅವಳಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಿಡಿಸ್ಕೊಂಡಿದ್ದು ಕೂಡ ಎಲ್ರಿಗೂ ಗೊತ್ತು. ಅದ್ ಯಾವತ್ತೂ ಆಗೋದ್ ವಿಷಯ ತಾನೇ? ಯಾವತ್ತೂ ಆಗೋಗಿರ್ಬೋದು, ಆದ್ರೂ ಕೂಡ ಆಗಿದೆ ಅಲ್ವಾ? ನಿಮ್ ಮೆದೆ ಮೇಲೆ ಒಂದು ಮಚ್ಚೆ ಇದೆ, ಅದು ನಿಮ್ ಜೊತೆನೆ ಬೆಳೀತಾ ಹೋಗುತ್ತೆ ಹೊರತು ಅಳಿಸ್ ಹೋಗಲ್ವಲ್ಲ. ಅಂದ್ರೆ ಯಾವ ಮಚ್ಚೆ ಇಲ್ದೆ ಇರೋನ್ಗೆ ನಿಮ್ ಮಗಳನ್ನ ಕೊಡ್ತೀರಾ? ಬೈ ಆಲ್ ಮೀನ್ಸ್. ನನ್ನ ತಂದೆ ನನ್ನನ್ನ ಶ್ರೀರಾಮಚಂದ್ರನಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ. ನನಗ್ ಬರೋ ಅಳಿಯ ಕೂಡ ಅಂಥ ಉತ್ತಮನಾಗೇ ಇರ್ಬೇಕು. ಹಾಗಾದ್ರೆ ನನ್ನ ಮಗನಲ್ಲಿ ಆ ಗುಣ ಇಲ್ಲ ಅಂತೀರಾ? ತಾಯಿಯಂತೆ ಮಗಳು, ತಂದೆಯಂತೆ ಮಗ. ಸರಿ, ಆಸ್ತಿಗೆ ಆಸ್ತಿ, ಗುಣಕ್ಕೆ ಗುಣವಂತನಾದ ಅಳಿಯ ಅದ್ಯಾವನ್ ಸಿಗ್ತಾನೋ ನಾನು ನೋಡ್ತೀನಿ. ನೀವೇನ್ ವ್ಯಂಗ್ಯ ಮಾಡ್ಬೇಕಾಗಿಲ್ಲ. ಆಸ್ತಿ ಪಾಸ್ತಿ ಇಲ್ದೇ ಇರೋ ಒಬ್ಬ ಅನಾಥ ಗುಣವಂತ ಹುಡುಗನ ಹುಡುಕ್ತೀನಿ. ಅವನಿಗೆ ಅಂತ ಒಂದು ಸ್ಟೇಟಸ್ ಕಲ್ಪಿಸ್ಕೊಡ್ತೀನಿ. ಅವನ್ನ ನನ್ನ ಅಂಗೈ ಮುಷ್ಟಿಲಿ ಹೇಗೆ ಇಟ್ಕೋತೀನಿ ಅಂತ ನೀವೇ ನೋಡ್ತೀರಂತೆ. ನೀನು ಚಾಮುಂಡೇಶ್ವರಿ ಹತ್ರ ಚಾಲೆಂಜ್ ಮಾಡಿರೋದು ಚೆನ್ನಾಗೇ ಇದೆ ಕಣೆ. ಆದ್ರೆ ನಮ್ಗೆ ಈ ಟ್ರೂಪ್ ಓನ್ ಬೇಕು, ಮಾಲಿಶ್ ಮಾಡೋನ್ ಬೇಕು, ಟೈಪಿಸ್ಟ್ ಬೇಕು ಅನ್ನೋ ಹಾಗೆ ವರ ಬೇಕು ಅಂತ ಪೇಪರ್ಗೆ ಹಾಕ್ಸೋದು ನಮ್ ಸ್ಟೇಟಸ್ ಕಡಿಮೆ ಆಗುತ್ತೆ ಕಣೆ. ಏನು ಕಡಿಮೆ ಆಗೋದಿಲ್ಲ ರೀ. ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ತುಂಬಾ ಜನ ಅಪ್ಲೈ ಮಾಡ್ತಾರೆ. ಅದ್ರಲ್ಲಿ ನಮಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್. ಅದೇನೋ ಸರಿ, ನಾವು ಪೇಪರ್ನಲ್ಲಿ ಹಾಕ್ಸಿದ್ರೆ ನಮ್ ಮಗಳಿಗೆ ಏನೋ ಲೋಪ ಇರ್ಬೋದು ಅಂತ ಯಾರು ಅಪ್ಲೈ ಮಾಡದೇ ಇದ್ರೆ? ಅಬ್ಬಾ, ಬಾಯ್ ಬಿಟ್ರೆ ಸಾಕು ಬರೀ ಅನುಮಾನ ಅಪಶಕನದ ಮಾತೇ ಆಡ್ತಿರಲ್ರಿ. ನೋಡಿ, ನಾನಂತೂ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ದಟ್ಸ್ ಆಲ್. ನೀನ್ ದಡ್ಸಾಲ ಅಂದ್ರೆ ದಡ್ಸಾಲೆ ಲೇ. ಆದ್ರೆ ಆ ವರನ್ ಇರ್ಬೇಕಾದ ಯೋಗ್ಯತೆ ಅರ್ಹತೆ ಏನು ಅಂತಲಾದ್ರೂ ಯೋಚನೆ ಮಾಡಿದೀಯಾ? ಅದು ಪಾಯಿಂಟ್. ಪತ್ರಿಕೆ? ಎಸ್ ಮೇಡಮ್. ವರ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು, ಆಸ್ತಿ ಪಾಸ್ತಿ ಏನು ಇಲ್ದಿರೋ ಅನಾಥನಾಗಿರ್ಬೇಕು. ಕೇರ ಫುಟ್ಪಾತ್ ಮೇಲೆ ಇರೋರೆಲ್ಲ ಬಂದು ಇಲ್ಲೇ ಜಾಂಡ ಊರ್ಬಿಡ್ತಾರೆ. ನೀವು ನನ್ನ ಮದ್ವೆ ಆಗುವಾಗ ಕೇರ ಫುಟ್ಪಾತ್ ತಾನೆ? ನೀನ್ ಬರ್ಕಳಮ್ಮ. ನಿನ್ ಇಡೀ ಜೀವನದಲ್ಲಿ ನನ್ ಫ್ಲಾಶ್ ಬ್ಯಾಕ್ ಬಿಟ್ರೆ ನೀನು ಜ್ಞಾಪಕ ಬರೋದಿಲ್ಲ. ವರ ಸ್ವಚ್ಛವಾದ ಚರಿತ್ರೆ ಉಳ್ಳವನಾಗಿರ್ಬೇಕು. ಕರೆಕ್ಟ್. ನೀವು ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ನೀವೆಲ್ಲಿ, ನಾನೆಲ್ಲಿ? ನೀನು ಮನುಷ್ಯನೇ, ನಾನು ಮನುಷ್ಯನೇ. ನೋಡು, ಆಫ್ಟರ್ ಆಲ್ 2 ಗಂಟೆ ಕಾಲ ಕೂತ್ಕೊಂಡು ನೋಡೋ ಸಿನಿಮಾಕ್ಕೆ ಸೆಲೆಕ್ಟ್ ಮಾಡಿ ಅವ್ರಿವ್ರನ್ನ ಕೇಳಿ ಚೆನ್ನಾಗಿದ್ಯಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗಿ ನೋಡ್ಕೊಂಡು ಬರ್ತೀವಿ. ಸಾಯೋ ತನಕ ನನ್ನ ಮಗಳ ಜೊತೆ ಸಂಸಾರ ಮಾಡೋ ಅಳಿನ್ ಸೆಲೆಕ್ಟ್ ಮಾಡೋದ್ರಲ್ಲಿ ನಾನ್ ತಪ್ಪು ಮಾಡ್ತೀನಾ? ನನ್ನ ಅಳಿನಾಗೋದಕ್ಕೆ ಸರ್ವ ಲಕ್ಷಣಗಳು ನಿನ್ನಲ್ಲಿ ಇರೋದ್ರಿಂದಾನೇ ಅಪ್ಲಿಕೇಶನ್ ಹಾಕು ಅಂತ ಹೇಳ್ತಾ ಇದ್ದೀನಿ. ನೀವ್ ಹೇಳೋ ಎಲ್ಲಾ ಅರ್ಹತೆಗಳು ನನ್ನಲ್ಲಿದ್ರು ಸ್ವಚ್ಛವಾದ ಚರಿತ್ರೆ ಇಲ್ವೇನಂತ ನನಗೆ ಅನುಮಾನ ಆಗುತ್ತೆ. ಚರಿತ್ರೆ ಸ್ವಚ್ಛವಾಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಸ್ಪಾಟ್ಗಳಿವೆಯೇನೋ? ಹೌದು. 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಮ್ಮ ಹೌಸ್ ಓನರ್ ಮಗಳು ಸುಜಾತನ ಅನಿವಾರ್ಯ ಕಾರಣಗಳಿಂದ ತಪ್ಕೋಬೇಕಾ ಬಂತು. ಅದರಿಂದ ಆಚೆ ಮುಂದುವರೆದಿಲ್ಲ ತಾನೇ? ಅದಕ್ಕೆ ಅವಕಾಶ ಆಗ್ಲಿಲ್ಲ. ಯಾಕೆಂದ್ರೆ ಅವತ್ತು ರಾತ್ರಿನೇ ನನ್ನ ಆ ಮನೆಯಿಂದ ಒದ್ದೋಡಿಸ್ಬಿಟ್ರು. ಅಷ್ಟಕ್ಕೆಲ್ಲ ಮನೆ ಮುಳುಗೋಗುತ್ತಾ? ಏನೋ ಅಕಸ್ಮಾತ್ ನಡೆದೋಯ್ತು ಅಂತ ಗಪ್ಚಿಪ್ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿದ್ರಾಯ್ತಪ್ಪ. ದೊಡ್ಡದಾಗಿ ಬಿರುದು ಬಂದವರು ಬ್ಯಾಂಡ್ ಸಮೇತ ಊರೆಲ್ಲ ಮೆರವಣಿಗೆ ಮಾಡ್ಕೋತಾರಲ್ಲ, ಆ ತರ ಪಬ್ಲಿಕ್ ಆಗಿ ಹೇಳ್ಕೊಳಕ್ಕಾಗತ್ತಾ? ಮಿಸ್ಟರ್ ವಿಜಯ್, ನಾನ್ ಮಾಡಿರೋದ್ರಲ್ಲಿ ಹೋಲ್ಸಿದ್ರೆ ನಿಂದೇನು ಇಲ್ವೇ ಇಲ್ಲ. ಅದೇನೋ ನಿಜ, ನಿಮ್ಮದೇನು ತಪ್ಪೇ ಇಲ್ಲ. ಈ ಅಪ್ಲಿಕೇಶನ್ಗೆ ಸೈನ್ ಹಾಕು. ಕೆಲಸದಲ್ಲಿ ಕೆಲಸ. ಸಾರ್, ಈ ಗ್ರಂಥದ ಬಗ್ಗೆ ಅವರು ಸ್ವಲ್ಪ ಹೇಳಿ. ಹೌದಲ್ಲ ವಿಜಯ್, ಈ ಗ್ರಂಥ ನನ್ನ ಹೆಂಡತಿ ಬರೆದಿರೋದು ಮಹಾನ್ ಗ್ರಂಥ ಹೆಂಡ್ತಿರೇ ಉಷಾ.
ಇದನ್ನ ರಾಮಾಯಣ ತರ ಪಾರಾಯಣ ಮಾಡಿದ್ನಿ ಅಂತ ಹೇಳ್ಬಿಟ್ಟು ಒಟ್ನಲ್ಲಿ ನೀನ್ ಸೆಲೆಕ್ಟ್ ಆಗ. ಇದು ನಾನು ಇವತ್ತೇ ನೋಡ್ತಾ ಇದ್ದೀನಿ. ಪಾರಾಯಣ ಮಾಡಿದೀನಿ ಅಂತ ಸುಳ್ಳು ಹೇಳ್ಬೇಕಾ? ನಾನು ಹೇಳಲ್ಲ ಸರ್. ಊರ್ಡೆ ಬಿಡೋದಕ್ಕೂ ಹೇಳ್ಕೊಳಕೊಬ್ರು ಬೇಕಾ? ಬಾಯಿಗೆ ಬಂದದನ್ನ ಹೊಗೆ ಬಂಡಿ ತರ ಬುಸ್ ಅಂತ ಹೊಗೆ ಬಿಡೋ ತಾನೆ. ಸುಳ್ಳು ಹೇಳೋದಕ್ಕೆ ಯಾಕೆ ಸಂಕಟ ಪಡ್ತಾ ಇದೀಯಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಗಾದೆನೇ ಇದೆ. ಅದ್ರಲ್ಲಿ 999 ಸುಳ್ಳು ಇವ್ರದೇ ಇರುತ್ತೆ. ಉಳಿದಿರೋ ಒಂದೇ ಒಂದು ಸುಳ್ಳು ಹೇಳ್ಬೇಕಾಗಿರೋದೇನು? ನನ್ನ ಹೆಂಡತಿ ಬರ್ದಿರೋ ಬೃಹತ್ ಕಥಾ ಹೆಂಡತಿ ಉಷಾನ್ ಪಾರಾಯಣ ಮಾಡಿದ್ದೀನಿ ಅಂತ ಹೇಳಿ ಅವಳಿಗೆ ಒಪ್ಸೋದು ಅಷ್ಟೇ. ಸರ್ ದಿಸ್ ಇಸ್ ಮೈ ಆಲ್ ರೈಸೆ. ಅದ್ರ ಒಂದು ಕಂಡೀಷನ್. ಏನು? ಮದುವೆ ಆದ್ಮೇಲೆ ಅತ್ತೆ ಹತ್ರ ಎಲ್ಲ ನಿಜಾನ ಹೇಳ್ಬಿಡ್ತೀನಿ. ಅದಕ್ಕೆ ನೀವು ಬೇಡ ಅನ್ಬಾರ್ದು. ಓ, ನೀವ್ ಯಾಕೆ ಸರ್ ಬೇಜಾರ್ ಮಾಡ್ಕೊಂತೀರಾ? ಮದುವೆ ಆದ್ಮೇಲಂತೆ. ಹೂ ಅಂದ್ರೆ 6 ತಿಂಗಳ ಆಯುಸ್ ಜಾಸ್ತಿ. ನೀವು ಹೂ ಅನ್ನಿ, ಅವ್ರು ಒಪ್ಕೊಂಡಾಯ್ತು. ನೀವು ಕೊಡಿ, ನೀವು ಸೈನ್ ಮಾಡಿ ಸರ್. ಪೆನ್ ಕೊಡಿ. ಏನಿದು? ಅಮ್ಮ ಅವ್ರ ಪುಸ್ತಕಗಳು ಗ್ರಂಥಗಳನ್ನೆಲ್ಲ ಹಳೆ ಪೇಪರ್ ಅಂಗಡಿ ತೂಕಕ್ಕೆ ಹಾಕಕ್ ಹೋಗ್ತಾ ಇದ್ದೇನೋ? ಅಲ್ಲ ಸರ್, ಚಿಕ್ಕಮ್ಮನವರ ಸ್ವಯಂವರಕ್ಕೆ ರಾಜ್ಕುಮಾರ್ ಕಳಿಸಿರೋ ಅಪ್ಲಿಕೇಶನ್. 1 ಮೂಟೆನಾ? 1 ಮೂಟೆ ಯಾಕೆ ಸರ್? 99 ಮೂಟೆ ಕಳಿಸಿದ್ರು. ಅದರಲ್ಲಿ ಮೇಡಮ್ನವರು ಹಗಲು ಒಂದೆ, ರಾತ್ರಿ ಒಂದೆ, ಊಟ ಇಲ್ದೆ, ತಿಂಡಿ ಇಲ್ದೆ, ನಿದ್ರೆ ಇಲ್ದೆ, ಅಂದ್ರೆ ನಿದ್ರೆನು ಮಾಡಕ್ಕಾಗದೆ ಫಿಲ್ಟರ್ ಮಾಡಿ 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 ಈ 1 ಮೂಟೆಗೆ ಇಳಿಸಿದ್ದಾರೆ ಸರ್. ಸರ್, ಮೇಡಮ್ನವ್ರು ಆರ್ಡರ್ ಮಾಡಿದ್ದಾರೆ. ಇದರಲ್ಲಿ 10 ಅಪ್ಲಿಕೇಶನ್ ನೀವೇ ಸೆಲೆಕ್ಟ್ ಮಾಡ್ಬೇಕಂತೆ ಸರ್. ನಾನಾ? ಹ್ಮ್ 8 ಹುಡುಗರ್ನ ಇಂಟರ್ವ್ಯೂ ಮಾಡಾಯ್ತು. ಒಬ್ಬ ಯೋಗ್ಯನೂ ಸಿಗ್ಲಿಲ್ವಲ್ರಿ? ಈ ತರ ಇಂಟರ್ವ್ಯೂ ಮಾಡಿದ್ರೆ ಬರೋರೆಲ್ಲ 3rd ಕ್ಲಾಸ್ ಗಿರಾಕಿಗಳೇ ಅಂತ ನಾನು ಮೊದ್ಲೇ ಹೇಳಿದ್ದೆ. ನೋಡಿ ನೋಡಿ, ಈಗಾಗ್ಲೇ ಈ ಮಾತನ್ನ ನೀವು 4ನೇ ಸಾರಿ ಹೇಳ್ತಿದ್ದೀರಾ. ನಿಮ್ಮನ್ ಇನ್ನೂ 2 ಇದಾರೆ ಕಣೆ, ಯಾಕಂಗ್ ಬಡ್ಕೋತಿದ್ದೀರಾ? ಆಹಾ, ಇನ್ನು ಬರೋ ಇಬ್ರು ಕೂಡ ತಲೆ ಮಾಸ್ದವ್ರೆ. ಅಂದ್ರೆ ನಾನ್ ಇಂಟರ್ವ್ಯೂ ಕರೆದಿರೋರೆಲ್ಲ ತಲೆ ಮಾಸ್ದವ್ರು ಅಂತ ನಿಮ್ಮ ಅಭಿಪ್ರಾಯನಾ? ಲೋ ಬ್ರೇಕು, ನಂಬರ್ 9 ಕರಿಯೋ. ಎಸ್ ಮೇಡಮ್. ನಂಬರ್ 9. ನಂಬರ್ 9 ಅಂದ್ರೆ ನೀನೇನಾ? ಅಕ್ಕ ಹಿಂಗೆ, ಅಣ್ಣ ಹಿಂಗೆ, ನನ್ನ ನಮಸ್ಕಾರ. ಅದ್ಗೆ ನಿಂಗೂ ಒಂದು ನಮಸ್ಕಾರ ಸಾಕು. ಏನ್ರಿ ಇದು? ಗಿಣಿ ಆರಿಸಿದ್ದು ಕಣೆ. ಗಿಣಿನಾ? ಅಲ್ಲಲ್ಲ, ನಾನೆಲ್ಲಿ ತಪ್ಪು ಮಾಡ್ಬಿಡ್ತೀನೋ ಅಂತ ಕಂಪ್ಯೂಟರ್ ಫೀಡ್ ಮಾಡಿ ಹೇಳದೆ, ಅದೇ ಮಿಸ್ಟೇಕ್ ಮಾಡ್ಬಿಟ್ಟಿದೆ. ಓ, ಏನೇ ನಂಬರ್ 9 ನಿನಗೆ ಇಂಟರ್ವ್ಯೂ ಕಾರ್ಡ್ ಕಳ್ಸಿದ್ದು ಅಥವಾ ಬೇರೆಯವ್ರ ಕಾರ್ಡ್ ತಗೊಂಬಂದಿದೀಯೋ? ಅವೈ ನೀವ್ ಹಿಂಗೆ ಅನುಮಾನ ಪಡ್ತೀರಿ ಅಂತಾನೆ ನಾನು ಕಾರ್ ತಕೊಂಬಂದಿದ್ದೀನಿ ನಂದ. ನೋಡಕ್ಕೆ ನೋಡೋದೇನ್ ಬೇಕಾಗಿಲ್ಲ. ನೀನು ನಿಜವಾಗ್ಲೂ ಪೋಸ್ಟ್ ಗ್ರಾಜುಯೇಟೇನಾ? ಹೋಗಕ್ಕಯ್ಯ, ಊರವರೆಲ್ಲ ನಿಂತಾರನೆ ಕೇಳ್ತಾರೆ ಅಂತ ನಾನು ಸರ್ಟಿಫಿಕೇಟ್ ನ ಯಾವಾಗ್ಲೂ ಪೈಲಲ್ಲೇ ಮಾಡಿಕೊಂಡು ಓಡಾಡ್ತೀನಿ. ಬೇಕಾದ್ರೆ ನೋಡು. ಸಾಕು ಮುಚ್ಕ. ನನ್ನ ಹೆಂಡತಿಗೆ ಯಾವ ಶ್ರಮನೂ ಕೊಡಬಾರ್ದು ಅಂತ ಅವಳನ್ನ ಮಲ್ಗೆ ಅವನಂಗೆ ನೋಡ್ಕೋಬೇಕು ಅಂತ ನಾನು ಹೋಮ್ ಸೈನ್ಸ್ ಕೂಡ ಪಾಸ್ ಮಾಡ್ಕೊಂಡಿದೀನಿ. ಹಂಗಾರ ನೀನ್ ಹೋಮು. ಎಲ್ರಿಗಿಂತ ಇವನೇ ಬೆಟರ್ ಆಗಿದಾನಲ್ಲ. ನಿಮಗ್ ಬೇಕಾಗಿರೋದು ಜವಾನ್ ಆಗಿ ಮನೇಲಿ ಬಿದ್ದಿರೋ ಅಳಿಯ ತಾನೆ? ವಾಟ್ ಯು ಮೀನ್? ಅಕ್ಕಯ್ಯೋ, ನಿನ್ ಮಗಳ ಮೈ ಅಲ್ಗಾಡ್ದಂಗೆ ಸಂದಾಗಿ ನೋಡ್ಕೊಂತೀನಿ ಅಂತ ಪತ್ರವ ಬರ್ಕೊಟ್ಟೆನು. ಅಕ್ಕನೋ ಚಕ್ಕನೋ, ಹೋಗೋ ಆಚೆ. ಅಲ್ಲ, ನಿಮ್ ಮಗಳಿಗೆ ಇವನ್ನೇ ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು. ಗಂಡಸನ್ನ ಕರ್ಕೊಂಬಂದ್ರೆ ನಿಮ್ ತಲೆ ಮೇಲೆ ಕೂತ್ಕೋಬಹುದು. ಹಾಗೂ ಹೀಗೂ ಇಲ್ದೇ ಇರೋ ಈ ಅರೆ ಬರೆವನಾದ್ರೆ ನಿಮ್ಗೆಲ್ಲ ವಿಷಯದಲ್ಲಿ ಸರಿ ಹೋಗ್ತಾನಲ್ವಾ? ಯು ಆರ್ ಟಾಕಿಂಗ್ ನಥಿಂಗ್ ಬಟ್ ನಾನ್ ಸೆನ್ಸ್. ಬಾಮ ಇಂಟರ್ವ್ಯೂ ಬೇಡ ಅಂತಂದ್ರು ಕರೆದೆ, ಈಗ ಬೇಡ ಅಂತಂದ್ರೆ ಹೇಗೆ? ಆಯ್ತು, ಇನ್ನೊಂದು ಕ್ಯಾಂಡಿಡೇಟ್ ರೆಡಿ ಆಗಿದ್ದಾನೆ, ನೋಡ್ಬಿಡೋಣ. ನೋ ಮೋರ್ ಇಂಟರ್ವ್ಯೂಸ್. ನಾನೇ ಪರ್ಸನಲ್ ಆಗಿ ಪೇಪರ್ ನಲ್ಲಿ ಹಾಕಿಸ್ತೀನಿ. ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಬಾಮ ಕೊನೆದು 10ನೇ ಕ್ಯಾಂಡಿಡೇಟ್ ಕರೆದು ಬಿಡೋಣ. ಇನ್ಯಾರು ಬೇಕಾಗಿಲ್ಲ ರೀ.
ನಂಬರ್ 10 ಒಳ್ಳೆ ಕ್ಯಾಂಡಿಡೇಟ್ ಕಣೆ. ನಿಮ್ಗೆ ಹಾಕೊತ್ತು? ಅದು ನಂಬರ್ 10 ಅಂತ ಅಂದ್ರೆ ನಂಬರ್ 1. ಸೊ ನನ್ನ ಲಕ್ಕಿ ನಂಬರ್ 1, ನಿನ್ ಲಕ್ಕಿ ನಂಬರ್ 1, ನಮ್ಮ ಮಗಳ ಲಕ್ಕಿ ನಂಬರ್ 1, ಜೊತೆಗೆ ಬಲ್ಗಣ್ ಬೇರೆ ಎದುರ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ಬ್ರೇಕು. ಅರ್ಜೆಂಟ್ ನಂಬರ್ 10 ಕರೆದು ಬಿಡ. ಅರ್ಜೆಂಟ್ ನಂಬರ್ 10. ನಂಬರ್ 10. ಇಂಟರ್ವ್ಯೂನಲ್ಲಿ ನಿತ್ಯಾನಂದ್ ಅವ್ರು ಇಂಟರ್ವ್ಯೂ ಇಡ್ತಾರೆ ಅಂದ್ರಲ್ಲ, ಆಕೆ ಇಲ್ಲಿ ಕಾಣ್ತಾನೆ ಇಲ್ಲ. ಅಯ್ಯೋ ಚೆನ್ನಾಗಿ ಕೇಳಿದ್ರಿ. ಅವ್ರ ಪಕ್ಕದಲ್ಲಿ ಹಳದಿ ಸೀರೆ ಉಟ್ಕೊಂಡು ಕೂತಿದಾರಲ್ಲ, ಅವರೇ ಅವ್ರ ಹೆಂಡತಿ. ಮತ್ತೆ ಅವತ್ತು ಕಲಾಕ್ಷೇತ್ರದಲ್ಲಿ ನೋಡಿದ್ದಾಕೆ? ಅದು ಗಿರಾಕಿ. ಗಿರಾಕಿನ ಅಂದ್ರೆ? ರೈಲ್ವೆ ಪ್ಲಾಟ್ಫಾರ್ಮ್ ಅಂದ್ಮೇಲೆ ಎಷ್ಟೋ ಟ್ರೈನ್ ಬರುತ್ತೆ ಹೋಗುತ್ತೆ, ಆದ್ರೆ ಪ್ಲಾಟ್ಫಾರ್ಮ್ ಮಾತ್ರ ಅಲ್ಲೇ ಇರುತ್ತೆ. ಹಾಗೆ ನಮ್ ಬಾಸು ಪ್ಲಾಟ್ಫಾರ್ಮ್ ಇದ್ದ ಹಾಗೆ. ಓ, ಹಾಗಾದ್ರೆ ಇವ್ರು ಎಷ್ಟನೇ ಟ್ರೈನು? ಆಕೆನೆ ಸ್ಟೇಷನ್ ಮಾಸ್ಟ್ರು. ಏಯ್, ಏನಾದ್ರು ಗುಸು ಕಮಾನ್ ಕಮಾನ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಅದಕ್ಕೆ ಪ್ರಸಂಗನೇ ಏನ್ ಬೇಕಾಗಿಲ್ಲ. ಅಮ್ಮ ಅವರು ಸೀರಿಯಸ್ ಆಗಿದ್ದಾರೆ. ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ಎಲ್ಲಿ ನಿನ್ನ ಹೆಸರೇನು? ವಿಜಯ್ ಕುಮಾರ್, MA ಫಸ್ಟ್ ಕ್ಲಾಸ್, ಡಿಪ್ಲೊಮಾ ಇನ್ ಆಕ್ಟಿಂಗ್, ಸ್ಟೇಟ್ ಚಾಂಪಿಯನ್ ಇನ್ ಹೈ ಜಂಪ್ ಅಂಡ್ ಲಾಂಗ್ ಜಂಪ್. ಲಾಂಗ್ ಜಂಪ? High jump. ನನ್ ಕಾಲ ದೂರ ಇರು. ನೀನೇನಾದ್ರು ಕೇಳ್ತೀಯೇನೆ? ಬೇಕಾಗಿಲ್ಲ. ಪರ್ಸನಾಲಿಟಿ ಚೆನ್ನಾಗಿದೆ, ಹೀರೋ ತರ ಇದ್ದೀಯಾ. ನೀವೇನಾದ್ರು ಕೇಳ್ತೀರಾ? ಏನ್ ಮಾಡ್ತಿದ್ದೀರಾ? ನಾನು ಇವ್ರ ಹತ್ರ ಏನು ಕೆಲಸ ಇಲ್ಲ, ಇಂಟ್ರೋ ಬಂದಿದ್ದೀಯಾ? ಏನಾದ್ರು ಹಾಬಿ? ಹಾಬಿ ಏನಿಲ್ಲ ಸರ್. ಏನಾದ್ರು ಹವ್ಯಾಸಗಳು? ಏನಿಲ್ಲ ಸರ್. ಏನೇ ನಾನು ಹೇಳಿದ್ದೆಲ್ಲ ಮರ್ತೋಗ್ಬಿಟ್ಟಿದ್ದೀಯಾ? ಇಲ್ಲಿ ಬರ್ದಿದ್ಯಲ್ಲ ಪುಸ್ತಕ ಪುಸ್ತಕ. ಬರೆಯೋ ಹವ್ಯಾಸನೇ ಇಲ್ಲ, ಇನ್ ಓದೋದಲ್ಲಿ ಬಂತು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನೀನ್ ಸುಮ್ನೆ ಇರೆ. ತುಂಬಾ ಡ್ಯಾಶಿಂಗ್ ಆಗಿದ್ದಾನೆ. ಇಲ್ಲಿ ಬರ್ದಿರೋದೊಂದು, ಹೇಳ್ತಿರೋದೊಂದು. ಗ್ರಂಥ. ಐಮ್ ಸಾರಿ. ಅಲ್ಲ, ನೀವ್ ಏನಂತ ಕೇಳಿದ್ರಿ? ಪುಸ್ತಕ ಓದೋ ಹವ್ಯಾಸ ಇದೆ ಅಂತ ಕೇಳಿದ್ರೆ ಹೊರತು ಗ್ರಂಥ ಓದೋ ಹವ್ಯಾಸ ಇದೆ ಅಂತ ಕೇಳಿದ್ರ? ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್. ನನ್ನ ಜೀವನದಲ್ಲಿ ನಾನು ಒಂದೇ ಒಂದು ಗ್ರಂಥ ಓದಿದ್ದೀನಿ. ಯಾವ ಗ್ರಂಥ? ರಾಮಾಯಣನೋ ಮಹಾಭಾರತನೋ ಓದಿರ್ಬೇಕು. ಅದು ಯಾವುದು ಅಲ್ಲ ಮೇಡಮ್, ಅದಕ್ಕಿಂತ ಅದ್ಭುತವಾದ ಒಂದು ಗ್ರಂಥ ಇದೆ. ಹಾ, ಅದಕ್ಕಿಂತ ಅದ್ಭುತವಾದ ಗ್ರಂಥ ಯಾವ್ದಿದೆ? ಯಾಕಿಲ್ಲ ಮೇಡಮ್, ಹೆಂಡತಿ ಇದೆ ಹುಷಾರ್. ಆ ಗ್ರಂಥನ ನೀನ್ ಓದಿದ್ಯಾ? ಓದಿಲ್ಲ. ಈಗ ತಾನೇ ಓದ್ದೆ ಅಂತ ಹೇಳ್ದೆ. ನೀವು ಮಾಮೂಲಾಗಿ ಓದಿದ್ಯಾ ಅಂತ ಕೇಳಿದ್ರಿ, ಆದ್ರೆ ನಾನು ಆ ಗ್ರಂಥನ ಭಕ್ತಿಯಿಂದ ಪಾರಾಯಣ ಮಾಡಿ ಉರ್ಬಿಡ್ತಿದ್ದೀನಿ. ಪಾರಾಯಣ ಮಾಡಿದ್ಯಾ? ಆ ಗ್ರಂಥ ನಿನಗೆ ಅಷ್ಟೊಂದು ಹಿಡ್ಸೋಕೆ ಕಾರಣ ಏನು? ಇದೇನ್ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಹಿಂದೂಗಳಿಗೆ ಭಗವದ್ಗೀತೆ, ಕ್ರೈಸ್ತರಿಗೆ ಬೈಬಲ್, ಮುಸಲ್ಮಾನರಿಗೆ ಕುರಾನ್ ಹಿಡಿಸೋ ಹಾಗೆ ಸರ್ವ ಮತದವರಿಗೂ ಹಿಡಿಸೋ ಏಕೈಕ ಗ್ರಂಥ ಹೆಂಡತೀರೇ ಹುಷಾರ್. ಕೃಷ್ಣನ ಮುಟ್ದಿರೋ ಕೈಗಳು ಕೈಗಳೇ ಅಲ್ಲ ಅಂತ ಆ ಭಕ್ತ ಕುಮಾರ ಹೇಳ್ದಾಗೆ ಆ ಗ್ರಂಥನ ಓದಿರೋ ಮನುಷ್ಯರು ಕೂಡ ಮನುಷ್ಯರೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಗ್ರಂಥನ ನೀವೇನಾದ್ರೂ ಓದಿದ್ರೆ ಮೇಡಮ್? ಆ ಗ್ರಂಥನ ಬರ್ತಿರೋದು ನಾನೇಪ್ಪ. ನೀವಾ? ಅಯ್ಯೋ, ನೆಕ್ಸ್ಟ್ ಕ್ವಶನ್. ನೋ ಮೋರ್ ಕ್ವಶನ್ಸ್. ನೀನ್ ಹೋಗಪ್ಪ. ಅಯ್ಯೋ, ಬೇಡ. ಫೈಲು. ಥ್ಯಾಂಕ್ ಯು. ಬರ್ತೀನಿ. ಓಕೆ. ಏನ್ರಿ, ಆ ಹುಡುಗ ನಿಮ್ಗೆ ಹಿಡ್ಸಿದ್ನಾ? ಬರೀ ಗ್ಯಾಸ್ ಮಾಸ್ಟರ್, ಓವರ್ ಆಕ್ಟಿಂಗ್. ನಾನ್ ನಿಮ್ಮನ್ ಕೇಳಿಲ್ಲ, ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನೀವು ಬಾಮ ಶಾಂತಿ ಶಾಂತಿ ಶಾಂತಿ. ಆ ಹುಡುಗ ನನ್ ಗ್ರಂಥ ಓದಿದ್ದು ಗ್ಯಾಸ, ನನ್ನ ಬಗ್ಗೆ ಭಕ್ತಿ ಪ್ರದರ್ಶನ ಮಾಡಿದ್ದು ಓವರ್ ಆಕ್ಟಿಂಗ. ಆ ಹುಡುಗನಲ್ಲಿರೋ ಲೋಪ ಏನು ಅಂತ? ಆಫ್ಟರ್ ಆಲ್ ಕುಲ ಗೋತ್ರ ಗೊತ್ತಿಲ್ದಿರೋ ತಲೆ ಮಾಸದ ಒಬ್ಬ ದಿಕ್ಕಿಲ್ದವನ್ನ ನೀವು ಅಳಿನಾಗ್ ಮಾಡ್ಕೋತೀನಿ ಅಂದ್ರೆ ನನಗ್ಯಾಕ್ರಿ ಹೊಟ್ಟೆ ಬರಿ? ಲುಕ್, ಅವನಿಗೆ ಆಸ್ತಿ ಪಾಸ್ತಿ ಇಲ್ದೇ ಇದ್ರು, ಕುಲ ಗೋತ್ರ ಗೊತ್ತಿಲ್ದೇ ಇದ್ರು ಪರವಾಗಿಲ್ಲ. ಅವನು ನನ್ನ ಗ್ರಂಥನ ಗೌರವಿಸಿರೋದ್ರಿಂದ ಅವನೇ ನನ್ನ ಅಳಿಯ ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ದಟ್ಸ್ ಆಲ್.